ಮಾರನೇ ವರ್ಷ ನಾವು ವಾಸುದೇವ ಸಮಗ್ರದ್ದು ಹಾ. ಅವ್ರದ್ದು ಮಳೆಗಾಲದಲ್ಲಿ ಸಂಯಮ ತಾಳ್ಮದ್ಲೆ ಟೀಮ್ ಉಂಟು. ತಾಳ್ಮದ್ಲೆ ಟೀಮಿಗೆ ಇದು ಬಂತು. ನಾನು ಡ್ರೈವ್ ಮಾಡ್ತೀನಿ ಅಂತ ಗೊತ್ತಿತ್ತ. ಅವ್ರಿಗೆ ಟ್ರ್ಯಾಕ್ಸ್ ಇತ್ತು. ಆ ಟ್ರ್ಯಾಕ್ಸ್ ಡ್ರೈವಿಂಗ್ ಮಾಡೋಕೊಂದ್ ಜನ ಬೇಕು, ಮತ್ಲೆ ಬಾರ್ಸೋಕ್ ಆಯ್ತು ಅಂತ ಹೇಳಿ ಇದು ಬಂತು. ಮತ್ತೇನೆಲ್ಲ ಮಾಡಿ ಆ 80,000 ಅಂತೂ ಆ ಬಿಲ್ ಅಂತೂ ಆಯ್ತು. ಮತ್ತೆ ಟ್ರೀಟ್ಮೆಂಟ್ ಆಗ್ತಾ ಉಂಟು, ಬಿಲ್ ಬರ್ತಾ ಉಂಟು. ಬೇರೆ ಏನ್ ಮಾಡುದು? ದುಡಿಬೇಕು ನಮಗೆ. ಇಲ್ಲಿ ಮೇಳ ದುಡಿಮೆ ಇಷ್ಟೇ, ಅದರಿಂದ ಬೇರೆ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ. ಹೊರಗಡೆ ಈಗಿನ ಆತ್ಮೀಯ ವೀಕ್ಷಕರಿಗೆ ವಾಸುವಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಸಾಲಿಗ್ರಾಮದಲ್ಲಿ ಇರತಕ್ಕಂಥ ಜನಪ್ರಿಯ ಮದ್ದಳೆ ವಾದಕರು ರಾಘವೇಂದ್ರ ಹೆಗಡೆ ಯಲ್ಲಾಪುರ ಅವರ ಮನೆಗೆ ಬಂದಿದ್ದೀವಿ. ಅವ್ರ ಜೊತೆ ಮಾತುಕತೆಯನ್ನು ಆಡ್ತಿದ್ದೀವಿ. ಅವರ ಸಾಧನೆ ಹಾದಿಯ ಬಗ್ಗೆ ನಿಮ್ಗೆ ತಿಳಿಸ್ತಾ ಇದ್ದೀವಿ. ಅವರು ಯಕ್ಷಗಾನ ಕಲಿತು ಅದರ ನಂತರ ಸೌಕೂರು ಮೇಳದಲ್ಲಿ 6 ವರ್ಷ ಸೇವೆ ಸಲ್ಲಿಸಿ ತದನಂತರ ಅವರು ಬಂದದೆ ಕೋಟ ಅಮೃತೇಶ್ವರಿ ಮೇಳಕ್ಕೆ. ಆ ಮೇಳದಲ್ಲೇ ಇದ್ದಾರೆ, ಈಗಲೂ ಕೂಡ ಬಹಳಷ್ಟು ವರ್ಷಗಳಿಂದ ಅದರಲ್ಲಿದ್ದಾರೆ. ಆ ಮೇಳಕ್ಕೆ ಸೇರಿದ ಬಗ್ಗೆ, ಮೇಳದಲ್ಲಿ ಇರತಕ್ಕಂಥ ಅನುಭವಗಳು, ಅದೇ ರೀತಿ ಅವರ ಸಹ ಕಲಾವಿದರು ಅವರಿಗೆ ಸಾಥ್ ನೀಡಿದ ಬಗ್ಗೆ, ಇವರು ಅವರಿಗೆ ಸಾಥ್ ನೀಡಿದ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳಿಯೋಣ. ಹಾಗೆ ಈ ಕಾರ್ಯಕ್ರಮಕ್ಕೆ ರಾಘವೇಂದ್ರ ಹೆಗಡೆ ಸರ್ ಅವರಿಗೆ ಪ್ರೀತಿಯ ಸ್ವಾಗತವನ್ನ ನಿಮ್ಮೆಲ್ಲರ ಪರವಾಗಿ ಕೋರೋಣ. ಸರ್, ನಿಮಗೆ ಪ್ರೀತಿ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ನಿಮ್ಮನ್ನು ತೂಗು ಮಂಚದಲ್ಲಿ ಕೂತ್ಕೊಳಿಸಿದ್ದೇವೆ ಅಲ್ಲ, ಇದೇ ಸರ್ ಸಿಂಹಾಸನ ಕೂತಾಗಿಟ್ಟಲ್ಲ ಸರ್, ಅಲ್ಲ ಸಿಂಹಾಸನ ಕೂತಾಗಿದೆ ಸರ್. ತಮ್ಮ ಈ ಅಮೃತೇಶ್ವರಿ ಮೇಳದ ಪಯಣ ಈಗಲೂ 15 ವರ್ಷ ಆಯ್ತಲ್ಲ ಸರ್? ಅದ್ರಲ್ಲಿ 15 ವರ್ಷಗಳಿಂದ ಇದ್ದೀರಿ. ಬಹಳಷ್ಟು ಇದೆ ಹೇಳಲಿಕ್ಕೆ ಅಲ್ಲ ಸರ್, ಮೇಳಕ್ಕೆ ಬಂದದ್ದು ಅಲ್ಲ ಸರ್? ಅದ್ರ ಬಗ್ಗೆ ತಿಳಿಸಿ ಸರ್ ನಮ್ಮ ವೀಕ್ಷಕರಿಗೆ. ಸೌಕೂರು ಮೇಳದಲ್ಲಿ 6 ವರ್ಷ ಇದ್ದೆ. ಅದ ನಂತರ ನರಸಿಂಹ ಚಿಟ್ನಾಣಿ ಅವರು ಫೋನ್ ಮಾಡಿದ್ರು. ಫೋನ್ ಮಾಡಿ ಅಮೃತೇಶ್ವರ ಮೇಳಕ್ಕೆ ಬಾ ಮಾರಯ್ಯ ಅಂದ್ರ. ಆಯ್ತು ಮಾರ, ಒಳ್ಳೆ ಸಂಬಳ ಆದ್ರೆ ಬರ್ತೇನೆ ಅಂದ್ರೆ ಹೊಸ ಉದ್ಯೋಗ ಮ್ಯಾನೇಜ್ಮೆಂಟ್ ಇದ್ರು. ನಾನು ಸೌಕೂರು ಮೇಳ ಬರುವಾಗ 42,000 ರೂಪಾಯಿ ಸಂಬಳ ನಂಗೆ. 18,000 ಇದ್ದದ್ದು 42 ಬಂತು, ಒಳ್ಳೆ ಇನ್ಕ್ರಿಮೆಂಟ್. ಇಲ್ಲಿ 65,000 ರೂಪಾಯಿಗೆ ಫಸ್ಟ್ ಬಂದೆ. ಇದಾಯ್ತು, 6 ತಿಂಗಳು ಅಗ್ರಿಮೆಂಟ್ ಆಯ್ತು. 6 ತಿಂಗಳ 65,000 ರೂಪಾಯಿ ಅಗ್ರಿಮೆಂಟ್ ಆಯ್ತು. 30,000 ಅಡ್ವಾನ್ಸ್ ತಗೊಂಡೆ. 30,000 ಅಡ್ವಾನ್ಸ್ ತಗೊಂಡೆ. ಅಲ್ಲಿ ಲೆಕ್ಕಾಚಾರ ದಿವಸ ಉಳಿದ 10-15,000 ರೂಪಾಯಿ ಇತ್ತು. ಅದನ್ನ 2 ಉಡುಪಿ KJ ಗಣೇಶ್ರಂತ ಅಂಬಲ್ಪಾಡಿ ಭಾಗವತರು, ನೀವು ಕಂಡಿದ್ರೆ ಅವ್ರ ಫ್ಯಾಮಿಲಿ, ಯಕ್ಷಗಾನದ ಫ್ಯಾಮಿಲಿ, ಸಂಡೆ ಮೊದ್ಲೇ ಅವ್ರ ಚಿನ್ನದ ಕೆಲಸ. ಅವ್ರ ಹತ್ರ ಹೇಳಿ ಅಮ್ಮನಿಗೆ 2 ಬಳೆ ಮಾಡಿಸಿದೆ, ಚಿನ್ನದ ಬಳೆ ಮಾಡಿಸಿದೆ. ಆಯ್ತಾ? ಫಸ್ಟ್ ದುಡ್ಡು ಮೇಲಂತೂ ಒಂದು ನೆನಪಿರುವಂತ ಒಂದಿದು ಮಾಡಿಸಿದೆ. 1 ವರ್ಷ ಮೇಳ ತಿರುಗಾಟ ಎಲ್ಲ ಆಯ್ತು. ಒಳ್ಳೆ ತಿರುಗಾಟ ಸರ್. ಹೊಸಾಳು ಉದಯ್ ಕುಮಾರ್ ಕಂಪ್ಲೀಟ್ ಚೇಂಜ್. ಆಗ ಇರೋದು ನಾನು ಅಸಿಸ್ಟೆಂಟ್ ಮೊದ್ಲಾಗಿ, ಇಲ್ಲಿ ಮುಖ್ಯ ಮೊದ್ಲೇ. ಪ್ರಸಂಗಗಳ ನಡೆ ಎಲ್ಲ ಸ್ವಲ್ಪ ಅರ್ಥ ಆಗ್ಲಿ ಸ್ಟಾರ್ಟ್ ಆಗಿದ್ದ ಆಗ. ಇಲ್ಲಿ ಮೇನ್ ಮೊದ್ಲೇ ಬಂದ ಮೇಲೆ 2 ವರ್ಷ ಒಳ್ಳೆ ತಿರುಗಾಟ, ಒಳ್ಳೆ ಗಮ್ಮತ್ತು ತುಂಬಾ. ನಾವು ಹೊಸಾಳವರು, ಆಮೇಲೆ ಚಂಡೆ ಕಾಡು ರವಿಯಾಚಾರ್ ಅಂತಿದ್ರು. ಅಂದ್ರೆ ತುಂಬಾ ಆತ್ಮೀಯತೆ, ಭಾರಿ ಒಳ್ಳೆ ಇತ್ತು. ಗಮ್ಮತ್ ಮಾಡ್ತಾ ತಮಗ್ ತಿರುಗಾಟ ಆದ್ದೇ ಗೊತ್ತಿಲ್ಲ, ಅಷ್ಟು ಒಳ್ಳೆ ತಿರುಗಾಟ. ಮಾರನೇ ವರ್ಷ ನಾವು ವಾಸುದೇವ ಸಮಗ್ರದ್ದು ಅವ್ರದ್ದು ಮಳೆಗಾಲದಲ್ಲಿ ಸಂಯಮ ತಾಳ್ಮದ್ಲೆ ಟೀಮ್ ಉಂಟು. ತಾಳ್ಮದ್ಲೆ ಟೀಮಿಗೆ ಇದು ಬಂತು. ನಾನು ಡ್ರೈವ್ ಮಾಡ್ತೀನಿ ಅಂತ ಗೊತ್ತಿತ್ತ. ಅವ್ರಿಗೆ ಟ್ರ್ಯಾಕ್ಸ್ ಇತ್ತು. ಆ ಟ್ರ್ಯಾಕ್ಸ್ ಡ್ರೈವಿಂಗ್ ಮಾಡೋಕೊಂದ್ ಜನ ಬೇಕು, ಮತ್ಲೆ ಬಾರ್ಸೋಕ್ ಆಯ್ತು ಅಂತ ಹೇಳಿ ಇದು ಬಂತು. ಸಾಧಾರಣ ಒಂದು 90 ತಾಳ್ಮದ್ಲೆ ಮಾಡ್ತಿದ್ರು ಅವ್ರು ಮಳೆಗಾಲದಲ್ಲಿ. ನಾವು ಒಂದು ಕೆಲವು ಪಾಠಗಳನ್ನೆಲ್ಲ ಅಲ್ಲಿ ಕಲ್ತಿದ್ದೇವೆ. ಆಗ ನಿಮ್ ಚಂಡೆಗಾರಿದ್ರು ಸರ್ ಅವ್ರ ಜೊತೆಗೆ? ಅವ್ರೊಟ್ಟಿಗೆ ದಾಸ್ರಂತ ಅವ್ರ ಹೊನ್ನವರದವರು, ದೇವಿದಾಸ್ ಅಂತ ಅವರಿದ್ರು. ಪದ್ಯಕ್ಕೆ ಧರ್ಮಶಾಲೆ ಗಜಾನ್ ಭಾಗವತ್ ಅಂತಿದ್ರು. ಅವ್ರಿಲ್ದಾರೆ ಹೆಬ್ರಿ ಗಣೇಶ್ ಬರ್ತಿದ್ರು. ಕೆಲವು ಟೈಮ್ ಪ್ರಸನ್ನ ಭಟ್ ಬಾಳ್ಕಲ್ ಅವ್ರು ಬಂದಿದ್ರು. ನಾನು ಹೊರಗಡೆ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋದ್ದು ಅವರೇ. ಪ್ರಸನ್ನ ಭಟ್ ನಾ ಸೌಕೂರು ಮೇಳದಲ್ಲಿ ಇರುವಾಗ್ಲೇ ಕೆಲವು ಕಡೆ ಹೊರಗಡೆ ಕಾರ್ಯಕ್ರಮಕ್ಕೆ ನಾನು ಅಸಿಸ್ಟೆಂಟ್ ಆಗಿದ್ದೆ. ಆಗ ನಮ್ಮ ಮುಖ್ಯ ಮೊದ್ಲಿಗ ರಾಜಾರಾಮ್ ಹೆಗಡೆ ಅಂತ, ಅವರು ಸಿರ್ಸಿನವರು, ಅವ್ರಿದ್ರು. ಅವ್ರದ್ದು ಇವಾಗ ಉಪಕಾರ ಮರಲಿ ಅಂದ್ರೆ ಅವರದ್ದೇ ಮೊದ್ಲೇ ತಗೊಂಡು, ನನ್ನ ಹತ್ರ ಬೈಕ್ ಎಲ್ಲ ಅಂತಿಲ್ಲ, ಅವರದ್ದು ಬೈಕ್ ತಗೊಂಡು, ಅಂದ್ರೆ ಅವ್ರು ನನ್ನ ಹತ್ರ ಕೊಟ್ಟು ಕಳ್ಸಿದ್ರು ಪ್ರೀತಿಯಿಂದ.
ಪ್ರಸನ್ನ ಭಟ್ ಹೀಗೊಂದು ಎಂತ ಮಾಡುದು ಮಾರ್ರೆ ಕಾರ್ಯಕ್ರಮಕ್ಕೆ ಹೇಳ್ತಿದ್ರು. ಹೋಗ್ಬಾ ಮಾರ್ರೆ, ನನ್ ಮೊದ್ಲೇ ತಗೊಂಡೋಗು, ಬೈಕ್ ತಗೊಂಡೋಗು ಅಂತ ಹೇಳಿ ಕೊಟ್ಟು ಕಳಿಸಿ ಅವ್ರ ಪೋಸ್ಟಿಗೆ ಕೂತ್ಕೊಂಡು ಆಮೇಲೆ ನಾನ್ ಬಂದು ಅದ್ರಲ್ಲಿ ತುಂಬಾ ಇದು ಮಾಡಿದ್ರು. ಅಂದ್ರೆ ಕಾರ್ಯಕ್ರಮಗಳು ಸ್ಟಾರ್ಟ್ ಮಾಡಿದ್ದು ಹೊರಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಪ್ರಸನ್ನ ಭಟ್. ಆಮೇಲೆ ಸಾಮಗ್ರ ಟೀಮಿಗೆ ಬಂತು. ಅಲ್ಲಿ ಜೀಪ್ ಡ್ರೈವಿಂಗ್, ತಾಳ್ಮದ್ಲೆ ಎಲ್ಲೆಲ್ಲ ತಾಳ್ಮದ್ಲೆ ಅಂದ್ರಷ್ಟು ಶಿಸ್ತು. ಅವ್ರದ್ದು ವ್ಯಾವಹಾರಿಕವಾಗಿ ಶಿಸ್ತು, ತಾಳ್ಮದ್ಲೇನೂ ಹಾಗೆ. ಅವ್ರದ್ದು ಆ ಸಂಯಮಂ ಅಂತ ಒಂದು ಇದಾಗ್ಲಿ ಕಾರಣವೇ ಅದು. ಕಾರ್ಯಕರ್ತರಿಗೆ ಯಾವ ಉಪದ್ರವ ಕೊಡ್ಬಾರ್ದಂತ. A to Z ಎಲ್ಲ ವ್ಯವಸ್ಥೆ ನಮ್ದೆ. ಕೂತ್ಕೊಳ್ಳು ಇದರಿಂದ ಹಿಡಿದು, ಟೇಬಲ್ ಇಂದ ಹಿಡಿದು, ಮೈಕ್ ಸೆಟ್ ಆದಿ, ಲೈಟ್, ಸಣ್ಣ ಮಿನಿ ಜನರೇಟರ್. ಹೌದು, ಅದೊಂದು ಹ್ಯಾಂಡ್. ನಾನು ಈ ಮನೆಗೆ ಕರೆಂಟ್ ಇದು ಸಿಗ್ಲಿಲ್ಲ ಅಷ್ಟೊತ್ತಿಗೆ ಆ ಜನರೇಟರ್ ತಗೊಬಂದು ಅದ್ರಲ್ಲಿ ನೀರೆಲ್ಲ ಬಿಡ್ತಿದ್ದೆ. ನಮ್ಮ ಇದಕ್ ಸಾಕು, ತಾಳ್ಮದ್ಲೆ ಸಾಕು. ಮೈಕಿಗೆ ಒಂದು 7-8 ಮೈಕ್, ಫುಲ್ ಸಿಸ್ಟಮ್ ಅವ್ರ ಹತ್ರ ಇತ್ತು. A to Z ಅವ್ರ ಹತ್ರ ಇತ್ತು. ಟೈಮ್ ಈಗ 5 ಗಂಟೆ ಸ್ಟಾರ್ಟ್ ಅಂದ್ರೆ 5 ಗಂಟೆ ಸ್ಟಾರ್ಟ್, ಮಾತೇ ಇಲ್ಲ. ಎಲ್ಲ ಕೋಟ್, ಎಲ್ಲ ಪ್ರತಿಯೊಂದು ಕಲಾವಿದರಿಗೂ ಒಂದು ಕೋಟ್. ಮತ್ತೆ ತಾಳ್ಮದ್ಲೆ ಮುಗಿದ್ಮೇಲೆ ಹಾಗೆ ನಾವು ಮುಗಿದು ಕೋಟ್ ಎಲ್ಲ ಬಿಚ್ಚ ಹಂಗಿ ತೆಗಿದ್ರೊಳಗೆ ಅವ್ರ ಪೇಮೆಂಟ್ ಬಂದು ಕಿಸಿ ಬಿದ್ದಾಯ್ತು. ಅಷ್ಟು ಪ್ರಶ್ನೆ ಇಲ್ಲ. ಮತ್ತೆ ಏನಾದ್ರು ಒಬ್ರು ಈಗ ಅವ್ರದ್ದು ವೀಳೆ ಆಗ 6,000 ರೂಪಾಯಿ ಇಡೀ ತಾಳ್ಮದ್ಲೆ ಟೀಮಿಗೆ. 4 ಜನ ಕಲಾವಿದ್ರು, ನಾವು 3 ಜನ ಹಿಮ್ಮೇಳ, 7 ಜನಕ್ಕೆ 6,000 ರೂಪಾಯಿ. ಯಾರಾದ್ರೂ ಖುಷಿಯಾಗಿ ಒಂದ್ 2,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ರೆ ನಮ್ಗೊಂದ್ 100 ರೂಪಾಯಿ ಎಕ್ಸ್ಟ್ರಾ ಹಂಚಿದ್ರು. ಅದೆಲ್ಲ ಗುಣಗಳೆಲ್ಲ ಹಾಸ್ಯ ಸಾಮಗ್ರದ ಕೆಲವರು. ಮತ್ತೆ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು, ಕಾಲು ಒಂದು ಕಾಲು ಕುಂಟಿತ ನಡೆಯೋದು. ಅಷ್ಟಾದ್ರೂ ಅವರೇ ಬಂದು ಅದನ್ನೆಲ್ಲ ತೆಗೆದು ಮಾಡಿ ಲೋಡ್ ಮಾಡಿ ಲೋಡ್ ಮ್ಯಾಲ ಹತ್ಲಿಕ್ಕೆ ಆಗುದಿಲ್ಲ ಅವ್ರ ಹತ್ರ. ಆದ್ರೆ ಅಲ್ಲಿವರೆ ತಗೊಂಡು ಹೋಗಿರ್ತಿದ್ರು. ಮ್ಯಾಲೆಲ್ಲ ಹೊತ್ತಿ ಎಲ್ಲ ಮಾಡೋದು ನಾವೇ, ನಾನು ಮತ್ತೆ ಚಂಡೆಯವರು. ಆ ಜೀಪ್ ಮಾರ್ರೆ ಟ್ರ್ಯಾಕ್ಸ್ ಡಬಲ್ ಗೇರಿ ಬೀಳುದು. ಅದು ಹಳೆ, ತುಂಬಾ ಹಳೆ ಮಾಡಲ್ಲ. ಡಬಲ್ ಗೇರಿ ಬೀಳುದು. ಆ ಡಬಲ್ ಗೇರಿ ಬಿದ್ದಾಗ ಅವಸ್ಥೆ ಬೇಕಾ? ಅದು ಜಾಕ್ ಕೊಟ್ಟು ಇದು ಮಾಡಿ ಕೆಲವು ಸಲ ಅಡಿಗಡೆ ಹೋಗಿ ಗೇರ್ ಲಿವರ್ ಅಲ್ಲಿ ಸ್ಕ್ರೂ ಡ್ರೈವರ್ ಇದು ಮಾಡ್ರೆ ಸಮ ಆಗ್ತದೆ ಕೆಲವು ಸಲ. ಅದಿಲ್ಲ ಅಂತಂದ್ರೆ ಜಾಕ್ ಕೊಟ್ಟ ಒಂದ್ ಬಡಿ ಟೈರ್ ಇದು ಮಾಡಿ ಟೈರ್ ಟರ್ನ್ ಮಾಡ್ಬೇಕು. ಟರ್ನ್ ಮಾಡಿದಾಗ ಅವ್ರ ಗೇರ್ ರಿಲೀಸ್. ಭಾರಿ ಕಷ್ಟ. ಎಲ್ಲ ಒಳ್ಳೆ ಅನುಭವಗಳಿದೆ, ಎಲ್ಲ ಗಮ್ಮತ್. ಆಯ್ತಾ? ಎಷ್ಟು ವರ್ಷ ಇದ್ರಿ ಸರ್ ಅವ್ರ ಜೊತೆ? 1 ವರ್ಷ ಇದ್ದೆ. 1 ವರ್ಷ ಇದ್ದೆ. ಆಮೇಲೆ ಒಂದ್ 2 ವರ್ಷ ಬಿಟ್ಟು ಪುನಃ ಕೇಳಿದ್ರು. ಪುನಃ ಕೇಳಿ ನೀನ್ ಬತ್ತೆ ಅಂತಂದ್ರೆ ಬೇರೆ ಗಾಡಿ ತಗೊಳತ್ತೆ ಮಾರ, ನೀನೇ ಡ್ರೈವ್ ಬತ್ತೆ ಅಂತ. ಅದು ಸುಮಾರು ಅದಕ್ಕೂ ವರ್ಷ ಆಯ್ತು. ನೀ ಬತ್ತೆ ಅಂದ್ರೆ ತಗೊಂಡು ನನಗ ಆಗ ಚಿಕ್ಕಮೇಳ ಹೋಗ್ಲಿ ಸ್ಟಾರ್ಟ್ ಮಾಡಿದ್ನ. ಯಾವ ಟೀಚರ್? ಸಿದ್ದರಾಮಕುಮಾರ್. ಅಲ್ಲಿ ಮೇಳ ಮುಗಿದ ತಕ್ಷಣ ಸ್ಟಾರ್ಟ್ ಅಲ್ಲ ಚಿಕ್ಕಮೇಳ. ಒಂದು ಸಾಧಾರಣ 5-5 ತಿಂಗಳು ನಮ್ಗೆ ತಿರುಗಾಟ ಸಿಗ್ತಿತ್ತು. ಚೌತಿಗೆ ಒಂದ್ ರಜೆ ಮಾಡ್ತಿತ್ತು. ಚೌತಿಗೆಲ್ಲ ಊರಿಗೆ ಚೌತಿಗೆ ಚಿಕ್ಕ ಮೇಳ ಇಲ್ಲ, ಬಿಟ್ರೆ ಕಂಟಿನ್ಯೂ ಇತ್ತು. ಇದಾರ ಒಂದ್ 90-100 ಕಾರ್ಯಕ್ರಮ ಅಷ್ಟೇ, 3-3.5 ತಿಂಗಳ ಕಾರ್ಯಕ್ರಮ. 180 ಕಾರ್ಯಕ್ರಮ ಸಿಗುತ್ತೆ. ಅದಾರ ಒಂದು 170-180 ಸಂಬಳಗಳು ಆಲ್ಮೋಸ್ಟ್ ಸೇಮ್ ಆಗ್ತದೆ. ಆದ್ರೆ ನಿಜವಾಗಿ ಇನ್ನೊಂದ್ಸಲಿ ಕರೆದಾಗ ನಾವು ಅವ್ರಿಂದ ಹೋಗ್ಬೇಕಿತ್ತು ಸಾಮಗ್ರಿ ಒಟ್ಟಿಗೆ. ಹಾಗಲ್ಲ, ಹೋಗಿದ್ರೆ ಇನ್ನೊಂದ್ ಸ್ವಲ್ಪ ಅನುಕೂಲ ಆಗ್ತಿತ್ತು ಅಂತ. ತುಂಬಾ ವಿಚಾರಗಳು ಕಲಿಬಹುದು. ಅಲ್ಲೊಂದು ಉತ್ತಮ ವಾಗ್ಮಿ ಅಲ್ಲ ಅವರು. ಮತ್ತೆ ಸಣ್ಣ ಮಕ್ಕಳಿಂದ ಹಿಡಿದು ಎಂತವರವರೆಗೂ ರೀಚ್ ಆಗುವಂತ ಮಾತುಗಳು. ಈಗ ಕೆಲವು ತಾಳ್ಮದ್ಲೆ ಅರ್ಥ ಇರೋದು ಆ ಲೆವೆಲ್ ಪ್ರೇಕ್ಷಕರಿಗೆ ಮಾತ್ರ ಅರ್ಥ ಇದೆ. ಇವರದ್ದು ಹಾಗಲ್ಲ, ಅಂತ ಒಂದು ಅದ್ಭುತ. ಮತ್ತೆ ಇನ್ನೊಬ್ರಿಗೆ ಯಾವ ಉಪದ್ರ ಕೊಡ್ಬಾರ್ದು ಅಂತ ಅವ್ರದ್ದೆಲ್ಲ ಕೆಲವು ಧೋರಣೆಗಳು ಉಂಟಲ್ಲ. ಮತ್ತೆ ಟೈಮ್ ಮೇಂಟೈನ್ ಮಾಡುದು, ನಾವೆಲ್ಲ ಅದನ್ನ ಕಲ್ತದ್ದು ಅದರಿಂದ. ನಮ್ಮ ಭಾವನೆ ಅಂತ ಬರುದು ಅಲ್ಲಿಂದ. ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು, ಯಾರ ಹತ್ರ ಬೇರೆ ಯಾರಾದ್ಮೇಲೆ ಡಿಪೆಂಡ್ ಆಗಿರ್ಬಾರ್ದು. ಆ ತಿರುಗಾಟ ಆಗುವಾಗ ನಮ್ಮ ಚೌತಿಗೆ ಮನೆಗೆ ಹೋಗಿದ್ದೆ. ಚೌತಿ ಮನೆಗೆ ಹೋದ ಟೈಮಲ್ಲಿ ನಮ್ಮ ತಾಯಿಯವರಿಗೆ ಆಕ್ಸಿಡೆಂಟ್ ಆಯ್ತು. ಅವರು ನನ್ನ ಅಪ್ಪ ಅಮ್ಮ ಬೈಕಲ್ಲಿ ಹೋಗುವಾಗ ಎದುರುಗಡೆ ಒಬ್ಬ ಟ್ರ್ಯಾಕ್ಸ್ ಬಂದು ಅದು 2 ಸೈಡ್ ಕಾಲ್ ಹಾಕಿ ಕೂತ್ಕೊಂಡ್ರೆ ಹಿಂದ್ಗಡೆ ಬಾಕ್ಸ್ ಇತ್ತು. ಅದು ಕಬ್ಬಿಣದ ಬಾಕ್ಸ್ ಅದು ಬಂದು ಹೀಗೆ ಹೊಡೆದ್ದು. ಅದು ಆ ಬಾಕ್ಸ್ ಮತ್ತೆ ಆ ಗಾಡಿ ಬಂಪರ್ ಮಧ್ಯೆ ಕಾಲು ಸಿಕ್ಕಾಮಿತ್ತು. ಎಂತ ಇಲ್ಲ, ಕಂಪ್ಲೀಟ್ ಇದು. ಅಮ್ಮನಿಗೆ ಅಪ್ಪನಿಗೆ ಸಣ್ಣ ಪುಟ್ಟ ಪೆಟ್ಟು, ಕಾಲೆಲ್ಲ ಇದಾಯ್ತು. ಅಮ್ಮನಿ ಕಾಲು ಕಂಪ್ಲೀಟ್ ಅಂದ್ರೆ ಫುಲ್ ಹುಡಿ. ಅದು ಎಂತ ಇಲ್ಲ, ಅದೀಗ 3 ಸೃಷ್ಟಿ. ಅವ್ರೀಗ ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ. ಬಿಟ್ರೆ 14 ಆಪರೇಷನ್ ಆಯ್ತು ಕಾಲಿಗೆ. ಸಿರ್ಸಿ ಕರ್ಕೊಂಡು ಹೋಯ್ತು. ಅಲ್ಲಿ TSS ಹಾಸ್ಪಿಟಲ್ ಅಂತ ಉಂಟು, ಅಲ್ಲಿ ಕರ್ಕೊಂಡು ಫಸ್ಟ್ ಏಡ್ ಒಂದೆಲ್ಲ ಆಯ್ತು. ಆಮೇಲೆ ಇದು ಇಲ್ಲಿ ಆಗುದಿಲ್ಲ ಅಂತ ಹೇಳಿದ್ರು, ನೀವು ಬೇರೆ ಕರ್ಕೊಂಡು ಹೋಗಿ ಅಂದ್ರೆ. ನಾ ಶಾಲೆ ಹೋಗ್ಲಿಕ್ಕಿದ್ದ ಸುತ್ತ ಮನೆ ಅಂತ, ಅವ್ರ ಮನೆದ ಒಂದು ಓಮಿನಿ ಹಿಂದ್ಗಡೆ ಸೀಟ್ ತೆಗೆದು ಅಲ್ಲಿ ರೋಡ್ ಅಂತೂ ಕಂಪ್ಲೀಟ್ ಹೋಗಿದಾಗ ಸಾಧಾರಣ ನಾವು
ಮೂರುವರೆ ಹೊರಟಿದ್ದೇವೆ ಶಿರ್ಸಿಂದ 180 ಕಿಲೋಮೀಟರ್ ಇಲ್ಲಿಗೆ. ನಾವು ಉಡುಪಿ ಬರುವಾಗ ರಾತ್ರಿ 12 ಗಂಟೆ ಆಗಿದೆ ಲೆಕ್ಕ ಹಾಕಿದೆ. ರೋಡ್ ಹೇಗಿರ್ಬೋದು ಅಂತ. ಮತ್ತೆ ಫಾಸ್ಟ್ ಹೋಗ್ಲಿಕ್ಕೆ ಆಗುದಿಲ್ಲ, ಅದು ಇಂಜೆಕ್ಷನ್ ಎಂತ ಇಲ್ಲ. ನೋವು ಕೂತ್ರ ಬೇಡ. ಮಣಿಪಾಲಿಗೆ ಕರ್ಕೊಂಡ್ಬಂದು ಸೇರ್ಸಿ ಸೇರ್ಸಿ 14ನೇ ತಾರೀಕು ಆಗಸ್ಟ್ 14ನೇ ತಾರೀಕು 2013 ಸೇರ್ಸಿದ್ದೇವೆ. 15ನೇ ತಾರೀಕಲ್ಲ 16ನೇ ತಾರೀಕು ಬೆಳಗ್ಗೆ ಬಿಲ್ ಕೊಟ್ಟಿದ್ದಾರೆ 86,000 ರೂಪಾಯಿ. ಆ ಟೈಮಲ್ಲಿ ಅಂದ್ರೆ ಅಷ್ಟೊತ್ತಿಗೆ ಮುಗಿಲಿಲ್ಲ, ಅದು ಏನು ಮುಗಿಲಿಲ್ಲ, ಆಗ್ತಾ ಉಂಟಲ್ಲ ಆಸ್ಪತ್ರೆ. ಬಟ್ ಅಲ್ಲಿ ಬಿಲ್ ಇಟ್ಕೊಳ್ಳಿಲ್ಲ. ನಾನು ಬಿಲ್ ನೋಡ್ದನು, ನಾ ಉಡುಪಿವರೆಗೆ ನಂಗೆ ಹ್ಯಾಂಗ್ ಹೋಗಿದೆ ನನ್ಗೆ ಇವತ್ತು ನೆನಪಿಲ್ಲ. 80 ಈ ಮೇಳ ಸರ್ ಇರೋದು 65,000 ರೂಪಾಯಿ. ನನ್ನ 6 ತಿಂಗಳು ದುಡಿಮೆ ಒಂದಿನ ಬರ್ಲಿಲ್ಲ ಅಲ್ಲಿ. ಈಗಲೂ ಸಹಿತ ಹೇಳುದು, ಕಲಾವಿದರಿಗೆಲ್ಲ ಒಳ್ಳೆ ಸಂಬಳ ಐತೆ ಮರ. ಈಗ ಮೊದಲೇನಾಗಿಲ್ಲ. ಎಂತ ಸಂಬಳ ಸರ್? ನಮ್ಮ 6 ತಿಂಗಳ ಸಂಬಳ ಮಣಿಪಾಲ್ ಆಸ್ಪತ್ರೆ ಹೋದ್ರೆ 2 ದಿನದಾಗ ಹೊಡಿ ಸರ್. ಆ ಓಪನ್ ಹಾರ್ಟ್ ಸರ್ಜರಿ ಅಂದ್ರೆ ಈಗ 5 ಲಕ್ಷ 6 ಲಕ್ಷ. ಹೌದು, ವಿಷಯ ಹೇಳುದು. ಹೌದು, ಈಗ ಬೇರೆ ಯಾವ ಕೆಲಸದವರಿಗೆ ಒಂದು PF ESI ಇನ್ಸೂರೆನ್ಸ್ ಮತ್ತೆಲ್ಲ. ಈಗ ಪಟ್ಲದರದಲ್ಲಿ ಇನ್ಸೂರೆನ್ಸ್ ಆಯ್ತು, ಅದು ಆಕ್ಸಿಡೆಂಟ್ ಇನ್ಸೂರೆನ್ಸ್. ಬೇರೆ ಹೆಲ್ತ್ ಇನ್ಸೂರೆನ್ಸ್ ಅಂತ ಎಂತಿಲ್ಲ ನಮ್ಗೆ. ESI ಇಲ್ಲ, PF ಇಲ್ಲ, ಮುಂದಿನ ಲೈಫ್ ಸೆಕ್ಯೂರಿಟಿ ಅಂತ ಏನೂ ಇಲ್ಲ. ನಾವ್ ಈಗ ಏನಾದ್ರು ದುಡ್ಕೊಂಡು ಮಾಡಿದ್ರೆ ಅಷ್ಟೇ ಬಿಟ್ರೆ ನಮ್ಮ ಸಾಪತ್ರೆ ಜಾಸ್ತಿ ಇರ್ತದೆ ಸರ್. ನಾನು 6 ತಿಂಗಳು ದುಡಿಮೆ 1 ದಿವಸ ಹೋಯ್ತಲ್ಲ ಸರ್. ಅದು ನಾ 30,000 ಅಡ್ವಾನ್ಸ್ ತಗೊಂಡಾಗಿದೆ. ಎಂತ ಮಾಡುದು? ಏನ್ ಮಾಡುದು? ತಲೆ ಬಿಸಿ ಕಡೆಗೆ ಬಾಳೆ ಮಾಡ್ಕೊಂಡು ಹೋಗಿದ್ದೆ, ಕೊಟ್ನಲ್ಲ. ಅದನ್ನ ಬ್ಯಾಂಕಲ್ಲೆಲ್ಲ ಇಟ್ಟರೆ ದುಡ್ಡು ಬರುದಿಲ್ಲ. ಅದನ್ನ ಅವರಿಗೆ ಕೊಟ್ಟೆ. ಅವ್ರ ಪುಣ್ಯಾತ್ಮರು ದುಡ್ಡು ಕೊಟ್ರು. ಅವತ್ತಿನ ರೇಟ್ ಹಿಡಿತ್ತು. ದುಡ್ಡು ಕೊಟ್ರೆ ಒಂದು 60,000 ಚಿಲ್ಲರೆ ಬಂತು. ಮತ್ತೇನೆಲ್ಲ ಮಾಡಿ ಆ 80,000 ಅಂತೂ ಆ ಬಿಲ್ ಅಂತೂ ಆಯ್ತು. ಮತ್ತೆ ಟ್ರೀಟ್ಮೆಂಟ್ ಆಗ್ತಾ ಉಂಟು, ಬಿಲ್ ಬರ್ತಾ ಉಂಟು. ಬೇರೆ ಏನ್ ಮಾಡುದು? ದುಡಿಬೇಕು ನಮಗೆ. ಇಲ್ಲಿ ಮೇಳ ದುಡಿಮೆ ಇಷ್ಟೇ, ಅದರಿಂದ ಬೇರೆ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ. ಹೊರಗಡೆ ಈಗಿನ ಕಾರ್ಯಕ್ರಮಗಳು ಏನಿಲ್ಲ. ಅದು ನಮಗೇನೋ ತಾಪತ್ರೆ ಉಂಟು, ನೀವೊಂದು ಕಾರ್ಯಕ್ರಮ ಮಾಡಿ ಅಂತ ಹೇಳಲಿಕ್ಕೆ ಆಗುತ್ತೆ. ಕಾರ್ಯಕ್ರಮ ಇದ್ರೆ ಆಯ್ತು, ಹೋಗುದು ಅಷ್ಟೇ. ನಮ್ ಯೋಗ ಇದ್ರೆ. ಆಮೇಲೆ ಒಂದು ಉಪ್ಪಿನಕಾಯಿ ಎಲ್ಲ ಸ್ಟಾರ್ಟ್ ಮಾಡಿದೆ. ನಮ್ಮ ಊರಿದೊಂದು ಉಪ್ಪಿನಕಾಯಿ ಫ್ಯಾಕ್ಟ್ರಿ ಇತ್ತು. ಅದೆಲ್ಲ ಸಾಧಾರಣ ಹೊನ್ನಾವರ ಬೈಂದೂರವರೆಗೆಲ್ಲ ಉಪ್ಪಿನಕಾಯಿ ಅವರದ್ದು ಬರ್ತಿತ್ತು. ಈಚೆಗೆಲ್ಲ ಅದ್ರದ್ದು ಮಾರ್ಕೆಟ್ ಇರ್ಲಿಲ್ಲ. ಸ್ಟಾರ್ಟ್ ಮಾಡಿದೆ. ಬೈಕ್ ತಗೊಂಡಿದ್ದೆ, ಒಂದು ಸೆಕೆಂಡ್ ಹ್ಯಾಂಡ್ ಬೈಕ್, ಪಲ್ಸರ್ ಬೈಕ್ ತಗೊಂಡಿದ್ದೆ. ಈ ಮೊದ್ಲೇ ಚೀಲದಲ್ಲಿ ಮೊದ್ಲೇ ತೆಗೆದಿಟ್ಟ ಉಪ್ಪಿನಕಾಯಿ ಎಲ್ಲ ತುಂಬಿಕೊಂಡು ಲೈನ್ ಸ್ಟಾರ್ಟ್ ಮಾಡಿದೆ. ಕುಂದಾಪುರ, ಈಚೆ ಬ್ರಹ್ಮಾವರ, ಉಡುಪಿ, ಸೋಮೇಶ್ವರ, ಆಗುಂಬೆ, ಸಿದ್ದಾಪುರ ಅದೆಲ್ಲ ಮಾಡಿ ನೆಲ್ಲ. ಅಂದ್ರೆ ನಂಗೆ ಏನಾದ್ರು ದುಡಿಬೇಕು, ದುಡ್ಡು ಬೇಕು, ಟ್ರೀಟ್ಮೆಂಟ್ ಆಗ್ಬೇಕು. ನಾರ್ಮಲ್ ಜೀವನ ಆದ್ರೆ ಓಕೆ. ಬರೀ ನಮ್ದು ಊಟದ ಎಂಡಿ ಆದ್ರೆ ಇಲ್ಲ. ಹಗ್ಲಿಗೆ ಬೆಳಗವರೆಗೆ ಆಟ ಅದು ಮುಗಿಸ್ಕೊಂಡು ಇದು ಮಾಡ್ಲೇಬೇಕು. ಬೆಳಗರಿಗೆ ಆಟ ಮಾಡಿ ಇದು ಹಗ್ಲಿ. ಹೌದೌದು, ಹಗ್ಲಿಗೆ ಇಲ್ಲ ಇಲ್ಲ. ಎಂತ ಬೇರೆ ದಾರಿ ಇಲ್ಲ. ಎಷ್ಟು ದಿವಸ ಮಾಡಿ ಸರ್ ಇದನ್ನೊಂದು 3 ವರ್ಷ 4 ವರ್ಷ ಮಾಡಿದೆ ಸರ್. ನಿದ್ರೆ ಇಲ್ದೆ ಅಲ್ಲ, ಪ್ರತಿ ದಿವಸ ಹೋಗ್ಬೇಕಂತ ಆಗ ಸ್ಟಾರ್ಟಿಂಗ್ ಮಾತ್ರ 6 ತಿಂಗಳ ತುಂಬಾ ಕಷ್ಟಪಡ್ಬೇಕಲ್ಲ. ಅಯ್ಯೋ, ಇಲ್ಲಿಂದ ಕೆಲಸಲ್ಲಿ ಹೀಗೆ ಹೊರಟು ಇಲ್ಲಿ ಸಾಹೇಬ್ರ ಕಟ್ಟೆ ಹೀಗೆ ಹೋಗಿ ಬಿದ್ಕಲ್ ಕಟ್ಟೆ, ಸಿದ್ದಾಪುರ ಇದು ಹೋಗಿ ಕುಂದಾಪುರಕ್ಕೆ ಹೋಗಿ ಪುನಃ ಕೋಟೆ ಬರೋವರೆಗೆ ಹೇಗೆ ತಗೊಂಡು ಹೋಗಿದ್ದಾನೆ ಹಾಗೆ ತಗೊಂಡಿದ್ದ ದಾಖಲೆ ಉಂಟು. ಏನು ಖಾಲಿ ಆಗಿದೆ ಒಂದು ಇಲ್ಲ. ಆಮೇಲೆ ಕಡೆಗೆ ಎಷ್ಟನ್ನು ತಗೊಂಡು ಹೋಗುದು ಆ ಚೀಲದಲ್ಲಿ. ಪ್ರಸನ್ನ ಭಟ್ ಬಾಳ್ಕಲ್ ಇದ್ರ, ಅವ್ರದ್ದು ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಇತ್ತು, ವಾಗ್ನರ್ ಕಾರ್ ಇತ್ತು. ಅದನ್ನ ಅವ್ರು ಕೊಡ್ತೆ ಅಂತಿದ್ರು. ನಾನು ಅವ್ರ ಹತ್ರ ಅದು ಹಿಂಗ ಉಂಟು ಸಮಸ್ಯೆ, ಕಾರ್ ಬೇಕು ಮರ ನಂಗೆ, ಇದಕ್ಕೆಲ್ಲ ಅನುಕೂಲ ಆಗ್ತದೆ. ದುಡ್ಡು ನನ್ನ ಹತ್ರ ಇಲ್ಲ, ಆದಾಗ ಕೊಡ್ತೆ, ಅಡ್ಡಿಲ್ಲ ಅಂದ್ರೆ ಕೊಡಿ ಅಂತ ಹೇಳಿದೆ. ಅವ್ರು ಆಯ್ತು ಮಾರ ಅಂದೇಳಿ. ಅವ್ರಿಗೆ ಗೊತ್ತಿತ್ತಲ್ಲ ನಮ್ ಪರಿಸ್ಥಿತಿ ಗೊತ್ತಿತ್ತು. ಕಾರ್ ಕೊಟ್ಟು ಹಾಗಂತೂ ಆ ಕಾರಲ್ಲಿ ಉಪ್ಪಿನಕಾಯಿ ಹಾಕೊಂಡು ಸ್ವಲ್ಪ ಬಿಸ್ನೆಸ್ ಇದು ಮಾಡಿದೆ. ಬಂತು ಮಾರ್ಕೆಟ್. ಅದ್ರಲ್ಲಿ ಸರ್ ತುಂಬಾ ಲಾಭ ಅಂತಲ್ಲ. ಈಗ ಅದ್ರಲ್ಲಿ ಸಿಕ್ಕುದು 10% 15% ಮಾತ್ರ. ಆದ್ರೆ ನಂಗೆ ಇದು ರೊಟೇಷನ್ ಮಾತ್ರ ದುಡ್ಡು ಸಿಕ್ಕ. ಮಣಿಪಾಲಿಗೆ ಸಾಧಾರಣ ಒಂದ್ಸರ ಒಂದು ಈಗ ಒಂದು 2013 ಅಂದ್ರೆ ಒಂದು 12-13 ವರ್ಷ ಹಿಂದೆ, ಆವಾಗಿನ ಕಾಲದಲ್ಲಿ ಒಂದು 12 ಲಕ್ಷ ಖರ್ಚು ಮಾಡಿತ್ತು ಮಣಿಪಾಲ್ ಆಸ್ಪತ್ರೆಗೆ ಟ್ರೀಟ್ಮೆಂಟ್ಗೆ 14 ಆಪರೇಷನ್ ಆಯ್ತು.
ಹಾ? ಈಗ ಹುಷಾರಿದ್ರ? ಈಗ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಅಷ್ಟು ಕಟ್ಟಿದ್ರ. ನಡೀತಾರೆ. ಬಟ್ ಅದು ಆ ನೋವುಗಳು ಮತ್ತೆ ಕೆಲವು ಇದೆಲ್ಲ ಶಾಶ್ವತ ಬಿಡಿ, ಅದೆಂತ ಮಾಡ್ಲಿಕ್ಕೆ ಇಲ್ಲ. ಯಾವ ಟೈಮ್ ಅಲ್ಲಿ ಒಂದು ಗುದ್ದಿದ್ರು ಅಲ್ವಾ ಸರ್? ಅದು ಇನ್ಶೂರೆನ್ಸ್ ಅಲ್ಲಿ ನಮ್ಗೆ ಬಂದಿದ್ರೆ ನಾವು ಯಾವತ್ತ ಪಾಸ್. ಇಲ್ಲ, ಅದೆಂತ ಆಯ್ತು ಕೇಳಿದ್ರೆ, ಆ ಗಾಡಿ ಹೊಡೆದವನಿಗೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ. ಆ ಅದನ್ನ ಕೊಟ್ಟದ್ ಓನರ್ ತಪ್ಪು ಅಂತ ಆಯ್ತಲ್ಲ. ಆ ಓನರ್ ನಮ್ದು ಗಾಡಿ ಎಲ್ಲ ಬೇರೆ ಅಂತ ಮಾಡಿ ಅಂತೆಲ್ಲ ಆಗಿ ಅದು ಕೋರ್ಟ್ ಕೇಸ್ ಇನ್ನು ಕೋರ್ಟ್ ಅಲ್ಲೇ ಉಂಟು. ಅದು ಇನ್ನ ಹೈಕೋರ್ಟ್ ಐತಿ, ಸುಪ್ರೀಂ ಕೋರ್ಟ್ ಅಲ್ಲಿ ಉಂಟು. ಅದೀಗ ಬಂದ್ರೆ ಆದ್ರೆ ಆಯ್ತು. ನಾವ್ ಹೇಳುದು ಖರ್ಚು ಮಾಡಿದಷ್ಟು ಅದು ದುಡ್ಡು ಬಂದ್ರೆ ಸಾಕು. ಅಷ್ಟೇ ಅಷ್ಟೇ ಅಷ್ಟೇ, ಭಾರಿ ಆಸೆ ಇಲ್ಲ. ಹೌದು ಬಿಡಿ, ನಮ್ಮ ಇಲ್ದಿರ್ ಬಿಡಿ, ತಾಯಿ ಖರ್ಚು ಮಾಡಿದ್ ಅಷ್ಟೇ. ದೇವ್ರಿಗೆ ಖರ್ಚು ಮಾಡಿದಾಗ ಆಯ್ತಾ, ಸುಮ್ಮನೆ ಅಷ್ಟೇ ಅಲ್ಲ. 12-13 ಲಕ್ಷ ನಾನೇ ಹಾಕಿದಂತಲ್ಲ, ಎಲ್ಲರೂ ಸೇರಿ ನಮ್ಮ ತಂದೆಯವರು ಎಲ್ಲ ಇದು ಮಾಡಿದ್ರು. ಹೌದು, ಅಲ್ಲ ಎಲ್ಲರೂ ಒದ್ದಾಟ. ಹೌದು, ಅಮೃತೇಶ್ವರಿ ಮೇಳದ ಮತ್ತೆ ಈಗ 15 ವರ್ಷ ಅಲ್ಲ ಸರ್? ಒಂದು ಪಯಣ ಸಣ್ಣ ಸಂಕ್ಷಿಪ್ತವಾಗಿ ಹೇಳಿದರೆ 2 ವರ್ಷ ಆಮೇಲೆ ಉದಯ್ ಕುಮಾರ್ ಹೊಸಳೆಲ್ಲ ಇದ್ರು. ಅದಾದ್ಮೇಲೆ ಆನಂದ್ ಕುಂದರ್ ಚಾರ್ ತಗೊಂಡ್ರು. ನಾನ್ ಬಂದು 3ನೇ ವರ್ಷಕ್ಕೆ ಆನಂದ್ ಕುಂದರ್ ದೇವಸ್ಥಾನದ ಅಧ್ಯಕ್ಷ ಆದ್ರು. ನೆಕ್ಸ್ಟ್ ಅಲ್ಲ ಅವ್ರು ಚಾರ್ ತಗೊಂಡ್ರು. ಇವರೆಲ್ಲ ಈ ಒಂದು 7-8 ಇಲ್ಲಿನ ಸೆಟ್ ಬೇರೆ ಕಡೆ ಹೋಯ್ತು. ಹೊಸಳ ಉದಯ್ ಕುಮಾರ್, ಆಮೇಲೆ ಐರೋಡಿ ಗೋವಿಂದಪ್ಪ, ಚಂಡೆ ಕಾಡು ರವಿಯಾಚಾರ್ಯ, ಮುದ್ದೂರ್ ರಾಮ್ಕುಲಾರ್ ಅಂತ ಅವರು, ರಾವ್ಜಿ ದೇವಾಡಿಗರ, ಲಕ್ಷ್ಮೀನಾರಾಯಣ ಶೆಟ್ಟಿ ಅಂತ ಒಂದು 7-8 ಜನ ಇಲ್ಲಿಂದ ಬೇರೆ ಮೇಳಕ್ ಹೋದ್ರು. ಇಲ್ಲಿಗೆ ಒಂದು ಅದ್ಭುತ ಸೆಟ್ ತಗೊಂಡ್ಬಂದ್ರೆ ಆನಂದ್ ಕುಂದರ್ ಯಜಮಾನಿಕೆಯಲ್ಲಿ ಭಾಗವತ್ರ ಗೋಪಾಲ್ ಗಾಣಿಗರ ಹೆರಂಜಾಲ, ಕೋಟ ಸುರೇಶ್ ಅಣ್ಣ, ಶ್ರೀವೇಶ ಮಾಧವ್ ನಾಗೂರ್, ಪೇತ್ರಿ ರಾಘು, ಕಿರಾಡಿ ವಿಶ್ವನಾಥ್ ಕಿರಾಡಿ ಶ್ರೀವೇಶ, ಚಂಡೆ ಪ್ರಶಾಂತ್ ಭಂಡಾರ್. ಹೀಗೆ ಒಂದು ಆ ಹೋದ ಸೆಟ್ ಎಲ್ಲ ಒಂದು ಅದ್ಭುತ ಸೆಟ್ ಆಗಿಬಿಟ್ಟು ಮೋಹನ್ ದಾಸ್ ಅಣ್ಣ ಆರ್ಗೋಡ್. ಆ ಗೋಪಾಲನೊಟ್ಟಿಗೆ ಒಂದು 9 ವರ್ಷ ಇದ್ದೆ. ಅದೊಂದು ನನ್ನ ಯಕ್ಷಗಾನ ಒಂದು ಜೀವನದ ಒಂದು ಸುವರ್ಣ ಯುಗ ಸರ್. ಅಲ್ಲಿ ಏನೊಂದು ಅನುಭವಗಳ ನನಗೆ ನಾನು ಇಟ್ಟದ್ದು ಅನುಭವ ಇದ್ರು ಆ ಪೀರಿಯಡಿನ ಅನುಭವಗಳು. ಎಷ್ಟೊಂದು ಹಳೆ ಪ್ರಸಂಗಗಳು ಆಗ್ತಿತ್ತು. ರಾಮಾಂಜನೇಯ, ದ್ರೌಪದಿ, ಅದು ಬಂದ ಅಮೃತೇಶ್ವರಿ ಮೇಳ ಅಂದ್ರೆ ಒಂಥರ ಟೆಂಟ್ ಮೇಳ ಟೈಪ್ ಆಗ್ಬಿಟ್ಟಿತ್ತು. ಏನ್ ಆಟಗಳು ಅಂದ್ರೆ ಅಂತ ಆಟಗಳು. ಗೋಪಾಲಣ್ಣ ಅದ್ಭುತ ಭಾಗವತರು ಬಿಡಿ, ಅದ್ರ ಮಟ್ಟಿಗೆ ಮಾತಿಲ್ಲ. ಅಂದ್ರೆ ತಿಳುವಳಿಕೆ ಇದೆ ಎಲ್ಲ ಅಂಗಗಳು ಅವ್ರಿಗೆ ಹೇಳೋ ಭಾಗವತಿಗೆ ವಿಷಯ ಮಾತ್ರ ಅಲ್ಲ. ಹೌದು, ಚಂಡೆ, ಮದ್ದಲೆ, ಹೆಜ್ಜೆ ಅದ್ಭುತ ಹೆಜ್ಜೆ ಸರ್. ಈಗ ನಿಮ್ಮ ಮಂಕಿ ಈಶ್ವರ ನಾಯಕರು ಯಲಗುಪ್ಪದವರೆಲ್ಲ ಅವ್ರ ಶಿಷ್ಯರು, ಹೆಜ್ಜೆ ಶಿಷ್ಯರು. ಅವರು ಅವ್ರ ಹತ್ರ ನಾವು ಅಂದ್ರೆ ಅವ್ರು ಹೇಳಿ ಕೊಡುದಿಲ್ಲ ಸರ್. ಹಿಂಗ್ ಅದಲ್ಲ, ಅವ್ರ ಪದ್ಯವೇ ಹೇಳ್ತದೆ ಹೀಗೆ ಮಾಡ್ಬೇಕು. ಏನಾದ್ರು ಒಂದ್ ಸ್ವಲ್ಪ ಪ್ರಸಂಗಗಳ ನಡೆಗಳದ ಅನುಭವ ಆದಿದ್ರೆ ಆ 9 ವರ್ಷ ಅದು ಅದ್ಭುತ ತಿರುಗಾಟ. ಆಮೇಲೆ ಅವ್ರ ಆಮೇಲೆ ಅದಾರ ಮೇಲೆ ಗೋಪಾಲಣ್ಣ ಬಿಟ್ಟ ಮೇಲೆ ಮಯೂರ್ ಬಂದ್ರು, ರಾಘವೇಂದ್ರ ಮಯೂರ್ ಬಂದ್ರು. ರಾಘವೇಂದ್ರ ಮಯೂರ್ ಬಿಡಿ ಒಳ್ಳೆ ಎಂತ ರಂಗಸ್ಥಳ ಇದ್ರು ಅದನ್ನ ಬೇಕಾದ್ರೆ ಏನು ಚಪ್ಪೆ ಇರ್ಲಿ ರಂಗಸ್ಥಳ ಅದನ್ನ ಬಂದು ಕೂತ್ಕೊಂಡವ್ರು ಊಟ ಮಾಡುವ ಕೆಪಾಸಿಟಿ ಇರೋ ಭಾಗವತರು ರಾಘವೇಂದ್ರ ಮಯೂರ್. ತುಂಬಾ ಒಳ್ಳೊಳ್ಳೆ ಒಡನಾಟ ಆಯ್ತು. ಸ್ವಲ್ಪ ಹೊರಗಡೆ ಕಾರ್ಯಕ್ರಮಗಳೆಲ್ಲ ದೇವ್ರ ನಡೆಸಿ ಹೋಗು ಸ್ಟಾರ್ಟ್ ಮಾಡಿದೆ. ದಾರೇಶ್ವರ ಒಟ್ಟಿಗೆ ಅವ್ರು ಯಾರು ಇಲ್ದಿದ್ರೆ ತುಂಬಾ ಕಾರ್ಯಕ್ರಮ ಕಡೆ ಹೋಗಿದೆ. ದಾರೇಶ್ವರ ದಾರೇಶ್ವರ KP ಹೆಗ್ಡೆರ್, ನಾ ಕೋಟದಲ್ಲಿ ಇದ್ದದ್ದೇ ಅವ್ರ ಮನೆಯಲ್ಲಿ, KP ಹೆಗ್ಡೆರ್ ಮನೆಯಲ್ಲಿ. ಅವ್ರದ್ ಋಣ ಎಲ್ಲ ನಿಜವಾಗ ಅದು ನಮ್ಮ ಇನ್ನೊಂದು ಮನೆ. ಒಂದ್ 15 ದಿವಸದ ಮಟ್ಟಿಗೆಲ್ಲ ಡಿಸ್ಚಾರ್ಜ್ ಮಾಡಿದಾಗೆಲ್ಲ ಅವ್ರ KP ಹೆಗ್ಡೆರ್ ಮನೆಯಲ್ಲೇ ಅಮ್ಮನ್ನು ಇಟ್ಕೊಂಡು ಇದು ಮಾಡ್ಲಿಕ್ಕೆ ಇಲ್ಲ, ಹೇಳಿಕೆ ಇಲ್ಲ, ಕಂಪ್ಲೀಟ್ ಬೆಡ್ ರೆಸ್ಟ್. 2 ಕಾಲು ಹೀಗೆ ಜಾಯಿಂಟ್ ಮಾಡ್ಬಿಟ್ಟಿದ್ರು ಸರ್. ಅದು ಒಂದ್ ಕಾಲ್ ಇದಾಗಿದ್ದಲ್ಲ, ಅದು ಈಚೆ ಮಾಂಸ ಏನೋ ಶಿಫ್ಟ್ ಆಗ್ಲಿಕ್ಕೆ 2 ಕಾಲ್ ಜಾಯಿಂಟ್ ಮಾಡಿ ಇದು ಮಾಡಿ ಅಲ್ಲಾಡ್ಲಿಕ್ಕೆ ಇಲ್ಲ. ಆತರ ಪರಿಸ್ಥಿತಿ ಹೋಗ್ಬೇಕು. ಹೌದು, ಆತ ಪರಿಸ್ಥಿತಿ ಅಲ್ಲೇ KP ಹೆಗ್ಡೆರ್ ಮೇಲೆ ಇದ್ದೆ. ಆಮೇಲೆ ಅವರು 3 ವರ್ಷ ಬ್ರಹ್ಮಾವರಕ್ಕೆ ಅವ್ರ ತಮ್ಮನ ಫ್ಯಾಮಿಲಿ ಒಟ್ಟಿಗೆ ಅಲ್ಲಿದ್ರು. ಆಗ ನಾನು ಇಲ್ಲೇ ಇದ್ದೆ, ಅಮ್ಮನ ಹಾಕೊಂಡೆಲ್ಲ ಇಲ್ಲೇ ಇದ್ದೆ. ಅದು ನಮ್ಮ ಮನೆ, KP ಹೆಗ್ಡೆರ್ ಮನೆ ಅಂದ್ರೆ ಮನೆ. ಅದಾದ್ಮೇಲೆ ಮದ್ವೆ ಆದ್ಮೇಲೆ ಮದುವೆ ಎಷ್ಟನೇ ಇಸ್ವಿಲಿ ಅದ್ರ ಸರ್? ಮದ್ವೆ 18ನೇ ಇಸ್ವಿ, 2018 ಇಸ್ವಿಯಲ್ಲಿ. ಎಲ್ಲಿ ಅಂದ್ರೆ ಅವರ ಹುಡುಗಿ ಮನೆ? ಅವ್ರ ಮೂಲ ಆಕ್ಚುಲಿ ಇಲ್ಲೇ ಗುಂಡ್ಮಿ ದೊಡ್ಡ ಮನೆ ಅಂತ ಮೂಲ. KP ಹೆಗ್ಡೆರ್ ಮನೆ ಪಕ್ಕದ ಮನೆಯಲ್ಲಿ ಅವರದ್ದು ಮನೆ ಇದ್ದದ್ದು, ನಾಗರಾಜ್ ಹೊಡ್ರ ಅಂತ ನಮ್ಮ ಮಾವಯ್ಯ ಅಲ್ಲಿದ್ದದ್ದು. ಅವು ಇವಳ ಇನ್ನೊಂದು ಅಕ್ಕ, ನಮ್ಮ ಹೆಂಡತಿಗೆ ಇನ್ನೊಂದು ಅಕ್ಕ. ಇವಳು ಕಾಲೇಜಿಗೆಲ್ಲ ಹೋಗ್ತಿಲ್ಲ. ಎಲ್ಲ ವಿಚಿತ್ರಗಳೇ. ಅವಳನ್ನೆಲ್ಲ ಮದ್ವೆ ಆಗ್ತೇನೆ ಅಂತ ಕಲ್ಪನೆ ಇಲ್ಲ, ಇದೆಲ್ಲ
ಹ್ಮ್. ಮದುವೆ ಆಯ್ತು. ಅದಾದ್ಮೇಲೆ ಹೆಸರೆಂತ ಸರ್ ಅವ್ರದ್ದು? ನಮನ ಅಂತ. ನಮ್ಮನ್ನ ಅವ್ರು. ಈಗ ಏನ್ ಮಾಡ್ತಾರೆ? ಅವಳೆ ಹೌಸ್ ವೈಫ್. ಹಾ. ಕೆಲ್ಸಕ್ಕೆ ಇಲ್ಲಿ ECR ಕಾಲೇಜಿಗೆ ಕೆಲಸ ಆಫೀಸ್ ವರ್ಕಿಗೆ ಹೋಗ್ತಿಲ್ಲ. ಅವ್ರ Degree ಫ್ರೆಂಡ್ ಒಬ್ಳು ನರ್ಸಿಂಗ್ ಕಾಲೇಜ್ ಅದು. ಅವ್ರ ಫ್ರೆಂಡ್ ಒಬ್ಳು ಬಿಟ್ಲು, ಅವಳು ಒಟ್ಲಿಗೆ ಇವಳು ಬಿಟ್ಲು. ಹಾಗೆ ಹೌಸ್ ವೈಫ್ ಆಗಿದ್ದಾರೆ. ಹಾಗೆ ಮತ್ತಿಲ್ಲಿ ನಮ್ಮ ಇಲ್ಲಿನ ಜನರ ಸಪೋರ್ಟ್ ತುಂಬಾ. ನಮ್ ಯಾವತ್ತು ಇಲ್ಲಿನ ಸಾಲಿಗ್ರಾಮ ಕೋಟ ಜನ ನಾನು ಯಾವತ್ತು ಬೇರೆಯವ್ರು ಅಂತ ನೋಡ್ಲಿಲ್ಲ. ನಾನು ಮದುವೆ ಆಗೋ ಟೈಮಲ್ಲಿ ಅಷ್ಟೇ. ಮದುವೆ ಆದಾಗ ಇಲ್ಲಿ ಕೋಟದ ಉಪೇಂದ್ರ ಉರಾಳ್ರ ಅಂತ ಅವ್ರ ಮನೇಲಿ ಬಾಡಿಗೆಗಿದ್ದೆ. ಅವ್ರ ಕಾರ್ ಉರಾಳ್ರ ಅಂತ ಅವ್ರ ಫೇಮಸ್. ಮೊದ್ಲು ಬಾಡಿಗೆ ಕಾರೆಲ್ಲ ಇತ್ತು, ಅಂಬಾಸಿಡರ್ ಕಾರೆಲ್ಲ ಇತ್ತು. ಅವ್ರ ಮನೇಲಿ ಬಾಡಿಗೆ ಇದ್ದೆ. ಅವ್ರಂತ ಅದು ಮನೆ. ಅವ್ರು ನಮ್ಮ ಸ್ವಂತ ಅಣ್ಣ ಆದ್ರೂ ಅಷ್ಟು ನಾವು ಆತ್ಮೀಯತೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಎಂತ ಒಂದು ಅಂತ ವಿಷಯಗಳಿದ್ರು ಹಂಚಿಕೊಳ್ಳುವಂತ ಒಂದು ಇದು. ಮತ್ತು ಅವ್ರ ಮನೆ ಅಲ್ಲ, ಅವ್ರ ಮನೆಗೆ ಬಾಡಿಗೆ ಇದ್ದೆ. ಮದುವೆ ಟೈಮಲ್ಲೂ ಹಾಗೆ. ಮದುವೆ ಟೈಮಲ್ಲಿ ದುಡ್ಡು ಅವ್ರ ಅವ್ರ ಹೆಂಡತಿ ಇದು ಸಾರಾ ಡೈಟ್ ನಂಗೆ ದುಡ್ಡು ಕೊಟ್ಟಿದ್ರು. ನಾನ್ ಕಾರ್ ತಗೊಳ್ಳುವಾಗ ಹಾಗೆ ದುಡ್ಡಿರ್ಲಿಲ್ಲ. ಆ ಕಾರ್ ಚೇಂಜ್ ಮಾಡಿ ಇನ್ನೊಂದು ಕಾರ್ ತಗೊಳ್ಳುವಾಗ ಆ ಕಾರ್ ಕೊಟ್ಟಿದ್ದು 75,000 ರೂಪಾಯಿ ಮಾತ್ರ ಇತ್ತು. ಈ ಕಾರ್ 3 ಲಕ್ಷ